ನಿಜ ನಂಗೆ ನಂಬಕ್ಕೆ ಆಯ್ತಿಲ್ಲ ನೀವು ರಾಹುಲ್ ಅಂತ ಹೇಳ್ಬಿಟ್ಟು ಏನು ಇಷ್ಟೊಂದೆಲ್ಲ ಬದಲಾಗ್ಬಿಟ್ಟಿದ್ರಲ್ಲ ನೀವು. ಅದು ಹೆಂಗೆ ಬದಲಾದ್ರಿ ಅಂತ ಹೇಳ್ಬಿಟ್ಟು ನನಗಂತೂ ನಿಮ್ಮಂಗೆ ಏನೇ ಬದಲಾಗ್ಬಿಡ್ಬೇಕು ಅಂತ ಆಸೆ ಐತೆ. ಯಪ್ಪ ಒಂದು ಕಡೆ ನಮ್ಮ ಅಮ್ಮನ ಕಾಟ, ಒಂದು ಕಡೆ ನನ್ನ ಹೆಂಡ್ರು ಕಾಟ. ರಾಹುಲ್ ಅವರೇ ಏನು ಮಾಡೋದು? ನನಗೆ ಯಾರ ಕಾಟನೂ ತಡ್ಕೊಳಕ್ಕಾಯ್ತಿಲ್ಲ. ಇಲ್ಲಿಂದ ಎತ್ತನ ಓಡೊಂಟೋಗ್ಬಿಡನಿ ಅಂತ ಅನ್ನಿಸ್ತೈತಿ. ಇವ್ರ ಕಾಟಗಳು ತಡ್ಕೊಳಕ್ಕಾಗ್ದಿದ್ದಂಗೆ ಎತ್ತನ ಎಸ್ಕೇಪ್ ಆಗ್ಬಿಟ್ಟು ಓಡೋಗ್ಬಿಡನಿ ಅನ್ನೋ ಅಷ್ಟು ತಲೆಕೆಟ್ಗೆ ಹರಡ್ಬಿಟ್ಟೈತೆ ನಮಗೆ. ನೀವು ನೋಡಿದ್ರೆ ಬಟ್ಟೆ ಗಿಟ್ಟೆಲ್ಲ ಬದಲಾಯಿಸ್ಕೊಂಡು ಇದು ಏನಿದೆ ಹಿಂಗೆ. ನಾನು ಕೆಲವೊಂದು ತಪ್ಪುಗಳನ್ನೆಲ್ಲ ಮಾಡ್ಬಿಟ್ಟೆ. ನನ್ನ ಹೆಂಡ್ರು ಹೊಡಿಯ, ಬಡಿಯ, ಹಂಗೆ ಮಾಡ, ಹಿಂಗೆ ಮಾಡ, ಅಯ್ಯೋ ನನ್ನ ಹೆಂಡ್ರು ಮೋಸ ಮಾಡ ಅಂತ ಹೇಳ್ಬಿಟ್ಟು ಸುಮಾರು ಪೋಟ್ವೆಂಟಿ ಕೆಲಸಗಳನ್ನ ಮಾಡ್ಬಿಟ್ನಾ. ಎಲ್ಲ ಕೆಲಸ ಪೋಟ್ವೆಂಟಿ ಕೆಲಸ ಎಲ್ಲ ಮುಗಿದ್ಮೇಲೆ ನನಗೆ ಅನ್ಸಿದ್ದು ಒಂದೇನೆಯ, ಎಷ್ಟು ಪೋಟ್ವೆಂಟಿ ಕೆಲಸ ಮಾಡಿ ಏನು ಮಾಡಿದ್ರು ಏನೋ ಒಳ್ಳೇದಂತೂ ಆಗಲಿಲ್ಲ. ಈಗ ನಾನು ಮತ್ತೇನೆಯ ನಾನು ಆಶಿನೇ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. ನೋಡ್ಲಾ ಆಗ್ಲಾಗ್ಲಕ್ಕೂ ಇವಳು ಯಾರೋ ಅನ್ನಂಗೆ ನಾವು ಬದಲಾಯಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಯಾರು ಒಳ್ಳೇದು ಸಿಗಲ್ಲ. ಇರೋರ್ನೇನಿಯ ಚೆನ್ನಾಗಿ ನೋಡ್ಕೊಂಡು ಸುಖವಾಗಿರ್ಬೇಕು ಅಷ್ಟೇ ಏನಿಯ. ಎಲ್ಲ ದರಿದ್ರು ಪೋಟ್ವೆಂಟಿ ಬಡೈತದವೇನೆ, ಅದು ಈಗಿನ ಕಾಲದಾಗಿರೋವೆಲ್ಲನೂ ಅಂಥವೇನಿಯ. ನೋಡು ನೀನು ಇವೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿರು ಸರಿನಾ. ಆರಾಮಾಗಿ ನೆಮ್ಮದಿಯಾಗಿ ನಿನ್ನ ಪಾಡು ನೀನು ಖುಷಿಯಾಗಿರೋದು ಕಲ್ತ್ಕ. ಇರೋ ಎಂಟ್ರು ತೆಗೇನಿಯ. ಅಮ್ಮನ ಮಾತು ಮಾತ್ರ ಕೇಳ್ಬೇಡ. ನಾನು ನಮ್ಮ ಅಮ್ಮನ ಮಾತು ಕೇಳ್ಬಿಟ್ಟು ಯಾಕೂ ಟಾಳಾಗಿ ಹೋಗ್ಬಿಟ್ಟಿವ್ನಿ. ಆದರೆ ನಂಗೆ ನಮ್ಮಮ್ಮ ತುಂಬ ಒಳ್ಳೇದು. ನಮ್ಮಮ್ಮ ನನಗೆ ಎಲ್ಲನೂ ಒಳ್ಳೇದೇನೇ ಬಯಸ್ತದೆ. ನಮ್ಮಮ್ಮನ ಪಾಪ ನಾನು ಸಣ್ಣ ಕೋಟ್ಯಾಧೀಶ್ವರ ಆಗಬೇಕು ಅಂತ ಬಲ ಆಸೆ ಐತೆ. ಅದಕ್ಕೆ ನೀನು ನಮ್ಮಮ್ಮ ಹಿಂಗೆಲ್ಲ ಒದ್ದಾಡ್ತದೆ ಅಷ್ಟೇ ನೀನು. ಏನು ಮಾಡೋದು? ನನಗೆ ಯಾರ ಮಾತು ಕೇಳೋಕ್ಕೂ ಆಯ್ತಿಲ್ಲ. ಈ ಕಡೆ ಒಂದು ಹೆಂಡ್ತಿ ಮಾತು ಕೇಳಲ್ಲ, ಇಲ್ಲಾಂದರೆ ಈ ಕಡೆ ಬಂದ್ಬಿಟ್ಟು ನಮ್ಮ ಅಮ್ಮನ ಮಾತು ಕೇಳಲ್ಲ. ಲಕ್ಷ್ಮು ಅಂತೂ ಹಾಕೊಂಡು ಜಾಡ್ಸೋದ್ಲು ಅಂದರೆ ಮೂಳೆಗಳೆಲ್ಲ ಮುರಿದೋಯ್ತವೆ, ಹಂಗೆ ಓದಿತಾಳೆ. ಅವಳ ಹತ್ರ ಭಾಳ ಕಷ್ಟ ಬದುಕೋದು ಅಂತಂದರೆ. ಏನು ಮಾಡೋದು, ಏನು ಕಥೆಯೋ. ಈ ಕಡೆ ನಮ್ಮ ಅಮ್ಮ ಅಂದರೂ ನಂಗೆ ಇಷ್ಟ. ನನ್ನ ಹೆಂಡ್ತಿ ಅಂದರೆ ಅವಳು ಕಷ್ಟ ಬಡ್ದಾಕ್ತಾಳೆ ಅಂತ. ಅದಕ್ಕೆ ನೋಡ್ತಾ ಇವ್ನಿ. ನೀನು ನೋಡ್ಬಿಟ್ಟು ಆಶ್ಚರ್ಯ ಆಯಿತು ನನಗೆ. ಗುರ್ತೇ ಸಿಗಲಿಲ್ಲ ನೋಡಿ ನೀನಂತೂ ನನಗೆ. ಈಗ ನಾವಪ್ಪ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀವಿ ನಾವಂತೂ. ಫುಲ್ಲು ಈಗ ನಮ್ಮ ಹುಡುಗಿನ ಮೀಟ್ ಮಾಡೋಕ್ಕೆ ಅಂತ ನೀವು ಹೋಗ್ತಾ ಇದ್ದೀನಿ. ಪಾಪ ಅವಳು ಗೊತ್ತಿಲ್ಲ ನಾನೇ ರಾಹುಲ್ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಸುಳ್ಳು ಹೇಳ್ಬಿಟ್ಟು ಹಂಗೂ ಹಿಂಗೂ ಅಂತ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ರಾಜು ಅಂತ ಹೇಳ್ಬಿಟ್ಟು ಅಂತ ಏನೋ ಒಂಚೂರು ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇವ್ನಿ. ಸರಿ ಆಯ್ತು, ನಾನು ಹೊರಡ್ತೀನಿ. ಅಮ್ಮ, ಇಲ್ಲಿ ಅವನಲ್ಲಮ್ಮ ಇವನು. ನನ್ನ ಗಂಡು ಜೊತೆ ಇವನು ಹೋಗಿದ್ದು ತಾನೇ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು. ಹಾಂ, ಸುಮಾಂಟಿ ಮಗ ಇಲ್ಲೇ ಅವನಿ. ಇವನನ್ನು ಕೇಳಿದ್ರೆ ನನ್ನ ಗಂಡ ಎಲ್ಲವನಿ ಅಂತ ಗೊತ್ತಾಯ್ತದೆ ಕಣಮ್ಮ. ಹೂನಲ್ವೇ? ಇವನಿಗೆಲ್ಲ ವಿಷಯನಲ್ವೇ ಗೊತ್ತಿರ್ತದೆ. ನಡಿ ನಡಿ ನಡಿ, ಓ ಕೇಳ ನಿನ್ನ ಗಂಡ ಎಲ್ಲವನಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ ಬಾ. ಯಾರ ತಗೋ ಮಾತಾಡ್ತಾವನೆ? ಯಾರೋ ದೊಡ್ಡ ಮನಸ್ಸೇ ಇದ್ದಂಗೆ ಅವನಿ. ಇರು ಅವ್ರು ಮಾತಾಡಿದ್ದು ಮುಗಿಲಿ ಕಣಮ್ಮ. ಹೋಗಿ ಕೇಳೋಣ. ಸದ್ಯ ಕೊನೆಗೂ ನನ್ನ ಗಂಡು ನುಡ್ಕೊಂಡ್ ಒಳ್ಳೆ ಅವಕಾಶ ದೇವ್ರೇನಿಯೇ ಕೊಟ್ಬಿಟ್ನಲ್ಲ, ಅಷ್ಟೇ ಏನಿಯೇ ಸಾಕು. ಹೆಂಗೋ ನನ್ನ ಗಂಡ ಸಿಗ್ತಾನೆ ತಗ. ಹ್ಞೂ, ಸಿಗ್ತಾನೆ. ಸದ್ಯ ಅಳಿ ಅಂದ್ರೆ ಸಿಕ್ಬಿಟ್ರೆ ಅದು ಎಷ್ಟೈತೋ ದುಡ್ಡು ಅಷ್ಟೊಳಗೇನೆ ಒಂದು ಮನೆಗೇನೆ ಕಟ್ಕೊಬಿಡ್ಬೇಕು. ಇಲ್ಲ ಅಂದ್ರೆ ಆಗಕ್ಕಿಲ್ಲ. ತಿರ್ಗಾ ಆಮೇಕಿಂತ ಯಾಕಪ್ಪ ಬೇಕು ಸುಮ್ಕಿನೇನಿಯ, ದುಡ್ಡೆಲ್ಲ ಖರ್ಚಾಗ್ಬಿಡ್ತದೆ. ನಿನ್ನ ಗಂಡ ಜೈಲಿಗೆ ಹೋಗೋದಂತೂ ಫಿಕ್ಸು. ಜೈಲಿಗೆ ಹೋಗೋದ್ರೊಳಗಡೆ ಒಂದು ಮನೆ ಕಟ್ಕೊಂಬಿಟ್ಟು ಎಲ್ಲನ ಹೋಗ್ಲಿ ಬಿಡು, ನಾವನ ನಿಮ್ಮದಿಯಾಗಿರ್ತೀವಿ. ನಿನ್ನ ಗಂಡ ಇಷ್ಟು ದಿನ ಮಾಡ್ರ ಮೋಸಕ್ಕೆ ಸರಿಯಾಗಿ ಏನೇ ಆಯ್ತದೆ. ಬಾರೆ, ಎಷ್ಟೊತ್ತು ನಿಂತ್ಕೊಳ್ಳೋದು, ಹೋಗಿ ಮಾತಾಡ್ಸೋಣ. ಅವನಿನ್ನೇನು ಹೊರಡ್ತಾ ಇದ್ದಂಗೆ ಅವನೇ. ಸರಿ ಗುರು, ನಾನು ಬರ್ತೀನಿ. ಇನ್ನೊಂದ್ಸಲ ಯಾವಾಗನ ಸಿಗ್ತೀನಿ. ನೋಡು, ನಾನು ಹೇಳಿದ್ದನ್ನೆಲ್ಲ ಮನಸ್ಸಿಗೆ ಇಟ್ಕೊಂಡು ಸ್ವಲ್ಪ ಬದಲಾಗ ಪ್ರಯತ್ನ ಪಡು. ನೀನು ಯಾರ ಮಾತು ಕೇಳಬೇಕು ನನ್ನ ಮುಖ್ಯ ಅಲ್ಲ. ಯಾರು ಒಳ್ಳೆತನವಾಗಿ ಹೇಳ್ಕೊಡ್ತಾರೆ ಅವ್ರ ಮಾತು ಕೇಳಿ ನೀನು. ಹಿಂಗೆ ಆದರೆ 3 ತಿರುಪ್ತಿ ನಾಮ ಆಗೋಗ್ಬಿಡ್ತದೆ ನಿನ್ನ ಜೀವನ. ಸರಿ ಆಯ್ತು, ನೋಡೋಣ. ಅಣ್ಣ, ನಮ್ಮ ಯಜಮಾನ್ರು ಎಲ್ಲರೂ ನಿಮ್ಮ ಜೊತೆ ಇದ್ರಲ್ಲ. ಅಯ್ಯೋ ದೇವ್ರೇ, ನಿಮ್ಮ ಹತ್ರ ಮಾತಾಡೋದೇನೋ ನನ್ನ ಹೆಂಡ್ತಿ ನೋಡ್ಬಿಟ್ರೆ ತಿರುಗಿ ಇನ್ನೊಂದು ವರ್ಷ ಬೆಂಡೆದುತ್ತಾಳೆ ನನಗೆ. ಈಗಾಗಲೇ ನೀನು ಸುಮ್ಕೆನೇ ನಿಮ್ಮ ಗಂಡು ಜೊತೆ ಮಾತಾಡ್ಬಿಟ್ಟು ಊರಾಗೆ 3 ದಿನದ ಹಿಂದೆ ಸರಿಯಾಗಿ ಬೆಂಡೆತ್ತವಳು ನನಗಂತೂ. ಈಗ ಮತ್ತೆ ಬೆಂಡೆತ್ತಿಸ್ಕೋಬೇಕಾ ನಾನು? ಏನು ಹೇಳ್ತಾ ಇದೀಯಾ? 3 ದಿನದಿಂದ ನನ್ನ ಒಳಿಮಯ್ಯ ಇಲ್ಲೇ ಏನಿಯ ಇದ್ನಾ? ಯಾಕೆ ನಿಮ್ಗೇನು ವಿಷಯ ಗೊತ್ತಿಲ್ವಾ? 3 ದಿನ ಏನು 10-15 ದಿನದಿಂದ ಇಲ್ಲೇ ಏನಿಯ ಇದ್ರು. ಈಗ ಎಲ್ಲೋದ್ರೂ ನನಗಂತೂ ಗೊತ್ತಿಲ್ಲ. ಆ ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಬಾ 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 ಅಂತ ಹೇಳ್ಬಿಟ್ಟು ತಲೆ ತಿಂದರು. ನನ್ನ ಹೆಂಡ್ತಿ ಸರಿಯಾಗಿ ಬೆಂಡೆತ್ತಿದ್ಲು ನನಗೆ. ನೀನು ಯಾಕಪ್ಪ ಬೇಕು, ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಲ. ನನಗೂ ಹೋಗಕ್ಕೆ ಸ್ಯಾನೆ ಭಯ ಆಗೋಯ್ತು ನನಗೂ. ಅದಕ್ಕೆ ಇಲ್ಲ ನಾನಂತೂ ಇನ್ನು ಬರೋಕ್ಕಿಲ್ಲ ಕೆಲಸಕ್ಕೆ, ನಾನು ಇನ್ನು ಇಲ್ಲೇ ಊರಾಗೇನೆ ಇರ್ತೀನಿ ಅಂತ ಹೇಳಿದಕ್ಕೆ ಮುನಿಸ್ಕೊಂಡು ಮಾತಾಡೋದು ಬಿಟ್ಬಿಟ್ರು. ಒಂದು 2-3 ಸಲ ಕರೆದ್ರು. ನನ್ನ ಹೆಂಡ್ತಿನೂ ನಿನ್ನ ಗಂಡಂಗೆ ಸರಿಯಾಗಿ ಬೆಂಡೆತ್ಬಿಟ್ಲು. ಅದಕ್ಕೆ ಅವನು ಎದ್ನೋ ಬಿದ್ನೋ ಅಂತ ಓಡೋಗಿ ನಾನು ಮಾತಾಡಿಸ್ಲಿಲ್ಲ, ನಾನು ಕರೀಲೂ ಇಲ್ಲ. ಅಲ್ಲ, ಒಳಿಮಯ್ಯ ಇಲ್ಲೇ ಏನಿಯ ಇದ್ರೆ ನಮ್ಗೊಂದು ಮಾತು ಹೇಳ್ಬೋದಿತ್ತಲ್ಲ. ಒಂದು ಮಾತು ಹೇಳಿಲ್ವಲ್ಲ ನಮ್ಮ ಒಳಿಮಯ್ಯ ಒಂದು ದಿನಕ್ಕೂ. ಇಲ್ಲೇ ಇದ್ರೆ ಇಷ್ಟು ದಿನನೂ ನಾವೆಲ್ಲೋ ಎತ್ತನ ಬೇರೆ ಕಡೆ ದೂರ ಹೋಗ್ಬಿಟ್ಟವ್ರೆ, ಬಿಸ್ನೆಸ್ ಅದು ಇದು ಅಂತ ಹೇಳ್ತಿದ್ರಲ್ಲ, ಹೋಗ್ಬಿಟ್ಟವ್ರೆ ಅಂತ ಅನ್ಕೊಂಡ್ವಿ ನಾವು. ಇಷ್ಟು ದಿನ ಇಲ್ಲೇ ಇದ್ರಾ? ಅಲ್ಲ, ನಮ್ಗೊಂಚೂರು ಮೊದಲೇ ಗೊತ್ತಾಗಿದ್ರೆ ಇಲ್ಲಿಗೇನೆ ಬಂದ್ಬಿಟ್ಟು ಹಿಡ್ಕೊತಿದ್ವಲ್ಲ. ಅಯ್ಯ, ನೀವು ಒಂದು ಮಾತಾಡ್ಸಿ ಎಷ್ಟು ದಿನ ಆಯಿತು? ನೋಡಿ, ನಾನು ಮಾತಾಡಿಸಿ 3-4 ದಿನ ಆಯಿತು. ದೇವ್ರಣೆ ನಿಮ್ಮ ಜೊತೆ ಮಾತಾಡ್ತಿರೋ ದಿನ ನನ್ನ ಹೆಂಡ್ತಿ ನೋಡ್ಬಿಟ್ರೆ ದೇವ್ರಣೆ ಮತ್ತೆ ಹಾಕೊಂಡು ಹೊಡೆದಾಕ್ಬಿಡ್ತಾಳೆ ನನಗಂತೂ. ಈಗ ಆಗಲೇ ನೀನು ಸರಿಯಾಗಿ ಹಾಕೊಂಡು ಸರಿಯಾಗಿ ವಾನಿಸವಳೆ. ಈಗ ಮತ್ತೆ ವಾನಿಸ್ಕೊಳ್ಳೋದು ಬೇಕಾ ನನಗೆ? ಅದೇನೋ ಒಂಥರಲ್ಲ ಹಂಗಾಯ್ತದೆ ನನಗೆ. ದಯವಿಟ್ಟು ಬೇಡ, ನಿಮ್ಮ ಸವಾಸ ಅಂತೂ ಬೇಡ, ದಯವಿಟ್ಟು ಹೋಗ್ಬಿಡಿ. ನಿಮ್ಮ ಇವನಿಂದ ನಿಮ್ಮ ಒಳಿಯವನಿಂದ ನಂಗೆ ಸಾಕಾಗೋಗ್ಬಿಟ್ಟೆ ಸುಮ್ಕೇನಿಯ. ಈಗ ಇನ್ನೂ ದೊಡ್ಡದೇನೋ ಬಿಸ್ನೆಸ್ಸು ಅದು ಇದು ಅಂತ ಕರೀತಿದ್ರು. ನೋಡಿ, ನೀವೇನಾರ ಮಾತಾಡೋದಿದ್ರೆ ನೀವು ಹೋಗಿ ಅವನ ಹತ್ರ ಏನಿಯ ಮಾತಾಡ್ಬಿಡಿ. ನನ್ನ ಹತ್ರ ಮಾತ್ರ ನೀವೇನೂ ಕೇಳೋಕೆ ಹೋಗ್ಬಿಡಿ, ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ. ನನಗೂ ಇವಾಗ ನಿಮ್ಮ ಒಳಿಯಂಗೂ ಸಂಬಂಧನೇ ಇಲ್ಲ.
ಹೊತ್ತು ದಿನ ಊರಾಗೆ ಇದ್ರು ಫೋನ್ ಯಾಕೆ ಹಾಕಿಲ್ಲ ಮತ್ತು ನನಗೆ ಒಂದು ಫೋನನ್ನು ಹಾಕ್ಬೋದಿತ್ತಲ್ಲ ನನಗೆ. ಒಂದು ಫೋನು ಮಾಡಿಲ್ಲ ನನಗೆ ಇಲ್ಲಿ ಗಂಟನೂ. ನಾವಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಹಾಂ. ನಿಮಗೆ ಗೊತ್ತಿರ್ತದಲ್ವಾ ನನ್ನ ಗಂಡ ಎಲ್ಲೋದ ಅಂತ ಹೇಳ್ಬಿಟ್ಟು. ನನ್ನ ಗಂಡ ಎಲ್ಲೋದು ಅಂತ ಪ್ಲೀಸ್ ಹೇಳಿ. ಹಾಂ, ನಾನು ಒಳಿಯ ಎಲ್ಲೋದ ಅಂತ ಹೇಳಪ್ಪ. ದಯವಿಟ್ಟು ಹೇಳಪ್ಪ, ಭಾಳ ಕಷ್ಟದಾಗಿದ್ದೀವಿ. ಅಲ್ಲಿ ದುಡ್ಡು ಪಡ್ಡು ಒಡವೆ ಬಟ್ಟೆ ಎಲ್ಲ ಕಳ್ಕೊಂಡು ಬೀದಿ ಬಿದ್ಬಿಟ್ವಿ. ಆಮೇಕಿಂದ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಊರಿಗೆ ಅಂತ ಹೇಳ್ಬಿಟ್ಟು ಬಂದರೆ ಇಲ್ಲಿ ನೋಡಿದ್ರೆ ಇಂಥ ಗತಿ ಬಂದ್ಬಿಟ್ಟೈತೆ ನಮ್ಗಂತೂ. ಇಲ್ಲಿ ಮನೆ ಇಲ್ಲ, ಎಂಥದೂ ಇಲ್ಲ. ನನ್ನ ಒಳಿಮಯ್ಯ ಸಿಕ್ಬಿಟ್ರೆ ಹೆಂಗೋ ಒಂದು ಮನೆಗೇನೆ ತಗೊಂಡು ನೆಮ್ಮದಿಯಾಗಿರ್ಬೋದಲ್ಲ ಅಂತ ಆಸೆ ನನಗೂ. ದಯವಿಟ್ಟು ಕಣಪ್ಪ, ದಯವಿಟ್ಟು ನಿನ್ನ ಕೈ ಮುಗಿತೀನಿ ಕಣಪ್ಪ. ಎಲ್ಲಿ ಎಲ್ಲಿರೋದು ನನ್ನ ಒಳಿಮಯ್ಯ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ಹೇಳಪ್ಪ. ನಿನ್ನ ಕೈ ಮುಗಿತೀನಿ, ಕಷ್ಟದಾಗಿದ್ದೀವಿ. ನೋಡಿ, ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ನನಗೆ ದೇವ್ರಾಣೆ ನನಗೆ ಗೊತ್ತಿಲ್ಲ. ಎಲ್ಲವ್ರೆ ಏನು ಎತ್ತ ನನಗೆ ದೇವ್ರಾಣೆಗೂ ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ಸರಿನಾ? ನನ್ನ ಹೆಂಡ್ತಿ ನೋಡ್ರೆ ನಿಜವಾಗೂ ಬಿಡಲ್ಲ ನನ್ನ. ನೀವು ಬೇಕಾದ್ರೆ ಹುಡಿಕೊಂಡು ಹೋಗಿ ಎಲ್ಲನ. ಫೋನು ಯೂಸ್ ಮಾಡ್ತಿರಲಿಲ್ಲ, ಅವನು ಏನೂ ಮಾಡ್ತಿರ್ಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಸುಮ್ಮನೆ ಇದ್ದ. ಇಲ್ಲೇ ನನ್ನ ಹಿಂದೆನೇ ಓಡಾಡ್ತಿದ್ದ. ನಾನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಹೊಂಟೋಗ್ಬಿಟ್ಟ ಅಷ್ಟೇ. ಬೆಂಗ್ಳೂರಿಗೆ ಏನೇ ಹೋಗಿರ್ಬೇಕು. ಹೌದೇ? ಸರಿ, ಆಯ್ತು ಬಿಡಿ. ನೋಡೋಣ, ಏನೋ ಒಂದು ಮಾಡಿ ಹುಡುಕಂತೀವಿ. ನೀನು ಯಾಕೆ ನಿನ್ನ ಹೆಂಡತಿ ಹತ್ರ ಸುಮ್ಕೆ ಇದು ಮಾಡಬೇಕು. ಸರಿ, ನೀನು ಹೋಗು. ನಾನು ಏನೋ ಒಂದು ಇದು ಮಾಡ್ತೀನಿ. ಅಮ್ಮ, ನನ್ನ ಗಂಡ ಇಷ್ಟು ದಿನ ಇಲ್ಲೇ ಇದ್ರೂ ಯಾಕಮ್ಮ ನನಗೊಂದು ಫೋನ್ ಹಾಕಿಲ್ಲ? ಒಂದು ಫೋನನ್ನು ಹಾಕ್ಬೇಕಿತ್ತಲ್ವೇನಮ್ಮ ನನ್ನ ಗಂಡ? ಒಂದು ಫೋನು ಹಾಕಿಲ್ವಲ್ಲಮ್ಮ ನನ್ನ ಗಂಡ? ಹಿಂಗಂದ್ರೆ ಏನರ್ಥನಮ್ಮ? ಹಾಂ, ಅಲ್ಲ, ಒಂದು ಮಾತು ಫೋನ್ ಹಾಕಿ ಇಷ್ಟು ದಿನ ಒಂದು ವಾರಕ್ಕೊಂದ್ಸಲನೋ 3-4 ದಿನಕ್ಕೊಂದ್ಸಲನೋ ಫೋನ್ ಮಾಡಿಬಿಟ್ಟು ಇಂಥ ಹತ್ರ ಇದ್ದೀನಿ, ಹಿಂಗಿದ್ದೀನಿ, ಹಂಗಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತಾ ಇದ್ದೋನು. ಇವಾಗ ನೋಡಿದ್ರೆ ನನಗೇನು ಹೇಳ್ತಿದ್ದಂಗೆ ಇದು ಮಾಡವನಿ ಅಂತಂದರೆ ಏನರ್ಥ ಅಮ್ಮ? ಏನಾರ ಕೈಗೆ ಕೊಡಕ್ಕ ಇಲ್ಲ ಊರಿಗೆ ಬರ್ತಾ ಇದ್ರೆ ನನಗೂ ಒಂದು ವಿಷಯ ಹೇಳಿದ್ರೆ ನಾನು ಗೊತ್ತಿದ್ವಲ್ಲ ಊರಿಗೆ. ನೀನಿಯ ಮಗಳೇ, ಒಂದು ಕೆಲಸ ಮಾಡೋಣ. ನಿಮ್ಮ ಅಪ್ಪ ಹೆಂಗೋನು ಊರಾಗೆ ಇದ್ನಲ್ಲ, ನಡಿ ನಿಮ್ಮ ಅಪ್ಪನ ವಿಷಯ ಕೇಳೋಣ. ಹೊಳಿಮಯ್ಯ ಇಲ್ಲಿಗೆ ಬಂದಿದ್ನ, ಏನು ಮಾಡ್ತಿದ್ದೆ ಎತ್ತ ಅಂತೇಳ್ಬಿಟ್ಟು ಎಲ್ಲ ಹೊಳಿಮಯ್ಯನ ಬಗ್ಗೆ ವಿಚಾರಿಸಿದ್ರೆ ಎಲ್ಲ ಹೇಳ್ತೈತೆ. ನಿಮ್ಮ ಅಪ್ಪ ನಾವು ಕೇಳೋ ಗಂಟನೂ ನಿನಗೂ ಗೊತ್ತಲ್ಲ, ಯಾವ ವಿಷಯನೂ ನಾವು ಕೇಳೋ ಗಂಟನೂ ಹೇಳಲ್ಲ ನಿಮ್ಮ ಅಪ್ಪ ಅಂತ ಹೇಳ್ಬಿಟ್ಟು. ನಡಿ, ಒಂದೇ ಒಂದು ಕಿತ ನಿಮ್ಮ ಅಪ್ಪನೇ ಕೇಳೋಣ, ಏನು ಎತ್ತ ಏನು ಮಾಡ್ತಿದ್ದೆ ಇಲ್ಲಿ ಬಂದು ಅಂತ. ನಡಿ. ಅಪ್ಪ ಗ್ಯಾರಂಟಿ ಹೇಳ್ತಿದ್ದೆ ಕಣಮ್ಮ, ಎಲ್ಲಿದ್ರು ಏನಾಗ್ತಿತ್ತು ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಹೇಳ್ತದಪ್ಪ. ಬಾ, ಹೋಗ್ಬಿಟ್ಟು ಕೇಳೋಣ. ನನ್ನ ಗಂಡ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಬಿಡು. ಒಂದು ಫೋನ್ ಹಾಕ್ತಿದ್ದಂಗೆ ಇತ್ತಾನೆ ಅಂತ ಹೇಳ್ಬಿಟ್ಟು. ಓ, ನೀವು ಊರಿಗೆ ಬಂದ್ರೇನು ಅನ್ಕೊಂಡೆ, ನೀವು ಊರಿಗೆ ಬಂದೇ ಬರ್ತೀರಾ ಅಂತ ಹೇಳ್ಬಿಟ್ಟು. ವಿಷಯ ಗೊತ್ತಾದ್ಮೇಲೆ ಊರಿಗೆ ಬರ್ತೀರಾ ಅಂತ ಗೊತ್ತಿತ್ತು. ನಾನು ಯಾವಾಗ ಬರ್ತಾರೋ ಏನೋ ಅಂತ ಅನ್ಕೋತಾ ಇದ್ದೆ. ಬಂದ್ಬಿಟ್ರಾ? ಹೂ ಕಣ್ಜೇಮ್ಮ, ಮೊನ್ನೆ ನೀವು ಬಂದ್ವಿ, ಆಗಲೇ ನೀವು 3-4 ದಿನ ಆಯಿತು. ಅಯ್ಯೋ, ಏನು ಮಾಡೋಕ್ಕಾಯ್ತದೆ, ಆ ಪ್ಯಾಟೆನಾಗ ಇರೋಕ್ಕಾಗಲಿಲ್ಲ ನಮಗಂತೂ. ಒಂಥರ ಸುಸ್ತು ಸಾಕಾಗೋಗ್ಬಿಡ್ತು. ಅಲ್ಲಂತೂ ಬೆಂಗಳೂರಾಗೆ ಎಣ್ಗಕ್ಕೆ ಹಾಕಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಅಲ್ಲ, ಏನೇ ಹೇಳು ಮುಮ್ತಿ, ನಿಮ್ಮ ಒಳಿಮಯ್ಯ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಪಾಪ ನಿನ್ನ ಮಗಳಿಗೆ ಮೊದಲೇ 2ನೇ ಗಂಡ. ಈಗ ನಿನ್ನ ಮಗಳಿಗೆ ತಿರ್ಗಾ ನನಗೆ ಮೋಸ ಆಗೋಯ್ತು ಅಂತ ನಿಂಗೆ ಬೇಜಾರಾಯ್ತಿಲ್ವೇ? ನನ್ನ ಮಗಳಿಗೇನು ಮೋಸ ಆಯಿತು? ನಮ್ಗೇನು ಬೇಜಾರಾಯ್ತಿಲ್ಲಪ್ಪ. ಯಾಕೆ, ಏನಾಯ್ತು ಕಣಕ್ಕ? ಇದೇ ನಮ್ಮ ಹಿಂಗಂತೀರಾ? ನಿಮ್ಮ ಒಳಿಮಯ್ಯ ಓಡಾಗಿರೋದಕ್ಕೆ ತಾನೇ ನೀವು ಇಲ್ಲಿಗೆ ಬಂದಿರೋದು? ವಿಚಾರ ಮಾಡ್ಬಿಟ್ಟು ಕೇಳನಿ ಮಾಡನಿ ಅಂತ ತಾನೇ ಬಂದಿರೋದು. ಓಡೋಗ್ಬಿಟ್ಟ? ಅವ್ರೇನು ಕೊಡೈತಾರೆ? ಅವ್ರು ಬಿಸ್ನೆಸ್ ಮಾಡ್ತಿರೋದು ನಮ್ಮ ಒಳಿಮಯ್ಯ, ಏನು ಕೊಡೈತಾನೆ? ಓ ತಗಳಪ್ಪ, ನಾ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟು ಬಂದವ್ರೆ ಅಂತ ಅನ್ಕೊಂಡ್ರೆ ನಿಮ್ಗೆ ವಿಷಯನೇ ಗೊತ್ತಾಗಿಲ್ಲ. ಓ ಏನಿನ್ನ ಲೇ ಮಮ್ತಿ, ನೀನು ಒಳಿಯ ಈ ಕಂಬ್ಲಿ ಪೊದ್ದು ಸೊಸೆ ಇದ್ಲಲ್ಲ, ಆ ಕಂಬ್ಲಿ ಜೊತೆ ಓಡೋದ್ನೇ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಜಯಮ್ಮ ಹಿಂಗೆ ಹೇಳ್ತಿದ್ಯಾ? ನನ್ನ ಒಳಿಮಯ್ಯನ ಬಗ್ಗೆ ಹಿಂಗೆಲ್ಲ ಕೆಟ್ಟದಾಗ ಮಾತಾಡ್ತಿದ್ದೀಗ ನೀನು. ನೋಡಿ, ನನ್ನ ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ನನ್ನ ಗಂಡ ಭಾಳ ಒಳ್ಳೆಯವನು. ನಿಮ್ಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ನಿಮ್ಗೆ ಬುದ್ಧಿ ಬೇಡವಾ? ಲೇ ಮಂಗದಣ್ಣೆ, ನನ್ಗೆ ಯಾಕ್ಲೆ ಬುದ್ಧಿ ಬೇಕು? ಬುದ್ಧಿ ಬೇಡ ನಿನಗೇನು? ತಾಳಿಗೆಲ್ಲ ಕೆಟ್ಬಿಡೈತೆ ನಿಂಗೆ? ಲೇ, ನಿನ್ನ ಗಂಡ ಕಣ್ಣಾರೆ ಕಂಬ್ಲಿ ಕೈ ಹಿಡ್ಕೊಂಡು ಓಡೋಗಿ ಬಸ್ ಹತ್ಕೊಂಡು ಓಡೋಗಿದ್ದನ್ನ ಆಗ್ಲೇ 2 ದಿನನೋ 3 ದಿನನೋ ಆಯ್ತು ಕಣವ. ಕಣ್ಣಾರೆ ನೋಡಿವ್ನಿ. ನಾನು ಹೋಗ್ಬಿಟ್ಟು ಆ ಮುದುಕಿಗೆ ಹೇಳ್ದೆ, ಕಂಬ್ಲಿ ಅವ್ರ ಅಮ್ಮಂಗೆ ಹೇಳ್ದೆ ಹಿಂಗೆ ಅಂತ ಹೇಳ್ಬಿಟ್ಟು. ಆವಮ್ಮ ಅಯ್ಯೋ ನನಗೆ ಹೇಳ್ದಿದ್ದಂಗೆ ಹೋಗ್ಬಿಟ್ಟವಳೆ, ನನ್ನ ಮಗಳು ಹೇಳ್ದಿದ್ದಂಗೆ ಹೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಅಯ್ಯೋ ಸುಮ್ಮನೆ ಮಾತಾಡ್ತಿದ್ಲು. ಆವಮ್ಮಂಗೂ ಹೋದ್ರೆ ಹೋಗ್ಲಿ ಬಿಡು, ಹೆಂಗೋ ಚೆನ್ನಾಗಿ ದುಡಿತಾವನಲ್ಲ ಅಂತ ಹೇಳ್ಬಿಟ್ಟು ಒಳಗೆ ಖುಷಿ ಪಡ್ತಾ ಇದ್ಲು ಅಂತೇಳವಳು. ಅಯ್ಯೋ ನಿಮ್ಗೆ ವಿಷಯನೇ ಗೊತ್ತಿಲ್ಲ. ಆಮೇಲೆ ಕಂಬ್ಲಿ ಏನೋ ಈ ಪೊದ್ದಿಯವ್ರ ಮನೆ ಕಳ್ತನಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ ತಗ್ಲಾಕೊಂಡು ಕಾಸಿನ ಸರ ಕತ್ಕೊ ಬಂದಿದ್ರಂತೆ. ಅದಕ್ಕೆ ನಿಮ್ಮ ಪ್ರೀತಿ ಅಳಿಮಯ್ಯನೇನಿಯ 5 ಲಕ್ಷನೋ 6 ಲಕ್ಷನೋ ಪೊದ್ದು ಅವ್ರ ಅತ್ತೆಗೆಲ್ಲ ಕೊಟ್ಕೊಟ್ಟ. 6 ಲಕ್ಷ ಕೊಟ್ಕೊಟ್ಟಿದ್ದು. ಯಾರನ್ನ ಸುಮ್ಮನೆ ಕೊಟ್ಕೊಡ್ತಾರ? ಕಂಬ್ಲಿಗೋಸ್ಕರ ನೀನಿಯ ಕೊಟ್ಕೊಟ್ಟಿದ್ದು. ನಮಗೆ ಗೊತ್ತಾಗ್ಲಿಲ್ಲ ಅಷ್ಟೇ ನೀನಿಯ. ಅಮ್ಮಮ್ಮ, ಕಂಬ್ಲಿ ಕೊನೆಗೂ ನಿನ್ನ ಗಂಡನ ಕರ್ಕೊಂಡು ಓಟ ಕಿತ್ಬಿಟ್ಲು. ಅಯ್ಯೋ ಅಮ್ಮ, ನನ್ನ ಗಂಡ ನನಗೆ ಮೋಸ ಮಾಡ್ಬಿಟ್ನೋ ಯಪ್ಪ. ನನ್ನ ಗಂಡ ಒಂದಿನೂ ಫೋನ್ ಮಾಡ್ದಂಗೆ ಇದ್ದಿರಲಿಲ್ಲ. ಬಿಸ್ನೆಸ್ ಅದು ಇದು ಅಂತ ಹೋದ್ರೂ 3-4 ದಿನಕ್ಕೊಂದ್ಸಲ ನಾನು ಫೋನ್ ಮಾಡ್ತಿದ್ದ. ಈಗ ಫೋನ್ ಮಾಡ್ತಿಲ್ಲ. ಯಾಕೆ ಅಂತ ಅನ್ಕೊಂಡ್ರೆ ಈ ಬೇವರ್ಸಿ ಜೊತೆ ಓಡಾಗಿರೋದಕ್ಕೆ ಏನಿಯ ಫೋನ್ ಮಾಡ್ತಿಲ್ವೇ? ಅಯ್ಯೋ, ನನಗೆ ಗೊತ್ತಾಯ್ತು ಬಿಡು. ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ಬಿಟ್ಲಲ್ಲ ಕಂಬ್ಲಿ. ಅಯ್ಯೋ ಅಳಿಮಯ್ಯ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿಲ್ಲಲ್ಲ ಮಗಳೇ. ಅಯ್ಯೋ, ಅನ್ಯಾಯವಾಗಿ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ನೆ. ಲೋಪರ್ ನನ್ನ ಮಗ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅನ್ಯಾಯವಾಗಿ ಹಾಳು ಮಾಡ್ಬಿಟ್ನೆ. ಏನು ಮಾಡೋದು ಯವ್ವ, ಏನು ಮಾಡೋದು?
ಅಮ್ಮ ನನಗೆ ಗಂಡ ಮೋಸ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟ 6 ಲಕ್ಷ ಕಂಬ್ಲಿ ಬೈಕ್ ಸುರಿದವನಿ ಅಂತ ಹೇಳಿದ್ರೆ ಯೋಚನೆ ಮಾಡು. ಇನ್ನು ನನಗಿನ್ ಏನು ಉಳಿಸಿರ್ತಾನೆ ಲೋಪರ್ ನನ್ನ ಮಗ ಅಂತ ಹೇಳ್ಬಿಟ್ಟು. ಅಲ್ಲ ಅವ್ರ ಅಮ್ಮ ಒಂದು ಚೂರನ ತಲೆ ಕೆಡಿಸ್ಕೊಳ್ಳೋದು ಬೇಡವಾ? ಅವ್ರ ಅಮ್ಮಂಗೆಲ್ಲ ಗೊತ್ತಿರ್ತದೆ. ಅವ್ರಮ್ಮ ಮೊದಲೇ 420 ಬೇಕು ಅಂತಲೇ ಓಡ್ ಕಳ್ಸಿರ್ತಾಳೆ. ಲೇ ಮಮ್ತಿ, ನನಗೂ ಹಂಗೆ ಅನ್ನಿಸ್ತದೆ. ಆ ಮುದುಕಿ ಯಾಕೋ ಬೇಕಂತನೇ ಓಡ್ ಕಳ್ಸವಳೆ ಅಂತನೇ ಅನ್ನಿಸ್ತದೆ ನನಗಂತೂ. ಆ ಮುದುಕಿ ಪಕ್ಕ ಓಡ್ ಕಳ್ಸವಳೆ, ನೋಡ್ತಾ ಇರು. ಯಾಕಂದ್ರೆ ಆ ಕಂಬ್ಲಿ ಅವ್ರ ಅಮ್ಮನ ಬಿಟ್ಬಿಟ್ಟು ಎಂದು ಒಂದು ದಿನ ಇತ್ತಿರ್ಲಿಲ್ವಂತೆ. ಎಂದು ಹೇಳ್ದಿದ್ದಂಗೆ ಎಲ್ಗೂ ಒಯ್ತಾನೆ ಇರ್ಲಿಲ್ವಂತೆ. ಈ ಕಿತ್ತನೂ ಹೇಳ್ದಿದ್ದಂಗೆ ಹೋಗಿರ್ತಾಳೆ, ಹೇಳ್ಬಿಟ್ಟು ಏನೇ ಹೋಗಿರ್ತಾಳೆ. ನೀನು ಒಳಿಯ ಹೆಂಗೋ ಸಂದಾಗ ದುಡಿತಾವನೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿರೋದು ಲೆಕ್ಕ ಅಕ್ಕ. ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಮನ್ಸಾಗ ಅನ್ಕೊಂಡಿರಲಿಲ್ಲ. ನಿನ್ನ ಇವಳೇನು ಸಾಚಲ್ಲ ತಗ. ಇವಳು ಕಂಬ್ಲಿನೂ ಅವ್ರ ಅಮ್ಮನೂ ಪ್ಲಾನ್ ಮಾಡ್ಕೊಂಡೇನಿಯಾ ನೀನು ಒಳಿಯನ್ ಕರ್ಕೊಂಡು ಓಡೋಗಿರೋದು. ಭಾಳ ಚಾಲುಕವ್ರೆ ಇಬ್ರುನುವೆ. ನೀನು ಒಳಿಮಯ್ಯ ಅಂತೂ 5-6 ಲಕ್ಷ ಕೊಟ್ಟವನಿ ಅಂದರೆ ಯೋಚನೆ ಮಾಡು. ಕಂಬ್ಲಿಗೋಸ್ಕರ ಇಬ್ರು ಕೈ ಹಿಡ್ಕೊಂಡು ಓಡೋಗಿ ಹಂಗೆ ಪಟ್ಟ ಅಂತ ಹೇಳ್ಬಿಟ್ಟು ಬಸ್ ಹೊತ್ತು ಬಿಡೋದ. ನನಗೆ ಹಂಗೆ ಅದೇ ಜಲ್ಲ ಅಂದ್ಬಿಡ್ತು. ಇದೇನಪ್ಪ ಇದು ಅಂತ ಹೇಳ್ಬಿಟ್ಟು ಇನ್ನೂ ವಾಪಸ್ ಬಂದಿಲ್ಲ. 3 ದಿನ ಆಯಿತು ಹೋಗ್ಬಿಟ್ಟು. ಅಯ್ಯೋ ಯವ್ವ, ನಮ್ಗೆ ಯಾಕೆ ಹಿಂಗಾಯ್ತದೋ ಏನೋ ನಾ ಕಾಣಿ. ನಾವೇನೇನೋ ಅನ್ಕೋತೀವೋ ಎಲ್ಲ ಉಲ್ಟಾ ಆಯ್ತದೆ. ಹೆಂಗೋ ನಮ್ಮ ಮಳಿಮಯ್ಯ ಸಂಪಾದನೆ ಮಾಡ್ಕೊಂಡು ಸಂದಾಕವನಿ ಅಂತಕೊಂಡು ಖುಷಿಯಾಗಿದ್ರೆ, ಈಗ ನೋಡಿದ್ರೆ ಈ ಬೇವರ್ತಿ ಜೊತೆ ಸೇರ್ಕೊಂಡು ಅವ್ರ ಅಮ್ಮ ಮೆಟ್ ತಕೊಂಡು ಹೊಡಿಬೇಕು, ಮಗಳಿಗೆ ಒಳ್ಳೆ ಬುದ್ಧಿ ಕಳ್ಸೋದು ಬಿಟ್ಟು ಊರವ್ರಿಗೆಲ್ಲನೂ ಊರಿಗೆ ಕ್ವಾಣ ಬಿಟ್ಟಂಗೆ ಬಿಟ್ಬಿಟ್ಟವಳಲ್ವ ಇವಳು. ಯಾರು ಹೆಂಗನ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಂಡು ಹೋಗ್ಲಿ, ಸುಮ್ಮನೆ ಇತ್ತಳಲ್ಲ ಇವಳು ಬಿತ್ರಿ. ಇವ್ರ ಅಮ್ಮಂಗೆ ಯಾಕಡೆ ತಕೊಂಡು ಹೊಡಿಬೇಕು ಸುಮ್ಕೇನಿಯ. ನಾನು ಒಳಿಮಯ್ಯನ ಜೊತೆ ಓಡೋಗ ಗಂಟ ಏನಾರೇ ಮಾಡ್ತಿದ್ಲಂತ ಇವಳು. ನಾವಂತೂ ಪ್ಯಾಟನಾಗಿದ್ವಿ. ಇವಳು ಇಲ್ಲೇ ಬಿದ್ದಿದ್ಲಲ್ವಾ, ನೋಡ್ಕೋಬೇಕು ತಾನೇ ಇವಳು. ಅಮ್ಮ, ನನ್ನ ಜೀವನ, ನನ್ನ ಗಂಡು ಮಗ ಒಂದೈತೆ, ಮಗನ ನೋಡ್ಕೊಂಡು ಹೆಂಗ್ ಜೀವನ ಮಾಡಲಿ. ಈ ಕಾಮ್ಲಿ ಹಿಂಗೆಲ್ಲ ಮಾಡ್ತಾಳೆ ಅಂತ ನನ್ನ ಮನ್ಸಾಗೂ ಅನ್ಕೊಂಡಿರಲಿಲ್ಲ ಕಣಮ್ಮ. ಹಿಂಗೆಲ್ಲ ಮಾಡಿ ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ತಾಳೆ ಬಿತ್ರಿ ಅಂತ ಅನ್ಕೊಂಡಿರಲಿಲ್ಲ ಕಣಮ್ಮ. ಅನ್ಯಾಯವಾಗಿ ನಿನ್ನ ಜೀವನ ಹಾಳು ಮಾಡ್ಬಿಟ್ಲಲ್ಲಮ್ಮೋ, ಹಾಳು ಮಾಡ್ಬಿಟ್ಲು ಕಣಮ್ಮ. ಇನ್ನು ನನ್ನ ಜೀವನ ಎಲ್ಲಿ ಹೋಯ್ತು, ಯಾಕೆ ಕೊಟ್ಟು ಹೋಯ್ತು ಕಣಮ್ಮೋ. ನೀನು ಯಾಕೆ ಅನ್ಕತ್ಯ? ಅಳಿಯನ್ನ ಹೆಂಗ್ ವಾಪಸ್ ಕರೆಸ್ಬೇಕು ಅಂತ ನನಗೆ ಗೊತ್ತು. ನೀನು ಸುಮ್ಕೆ ಇರು ನಡಿ. ಹೆಂಗ್ ವಾಪಸ್ ಕರ್ಸ್ಕತಿಯ ಓಡೋಗಿರೋನ? ಅಯ್ಯೋ, ನಿನಗೆ ಬುದ್ಧಿ ಇಲ್ಲ ಕಣಮ್ಮ. ಹೆಂಗ್ ವಾಪಸ್ ಕರ್ಸಕ್ಕಾಯ್ತದೆ? ಲೈ ಬಾರೆ, ಗೊತ್ತು ಆ ಮುದ್ಕಿಗೈತೆ ಗ್ರಾಚಾರ. ಏನು ಮಗಳು ನೋಡ್ ಕಳಿಸ್ಬಿಟ್ಟು ಬಿಟ್ಟಿದ ತಕ್ಷಣ ಬಿಟ್ಬಿಡದ? ಆ ಮುದ್ಕಿಗೆ ಸರಿಯಾಗಿ ವಾಣಿಸಿದ್ರೆ ಕರೆಸ್ತಾಳೆ ಮಗಳನ್ನ. ನೋಡಿ ಸುಮ್ಕೆನೆ. ನನ್ನ ಗಂಡ ಮಾತ್ರ ಮೋಸ ಮಾಡ್ಬಿಟ್ಟ ಕಣಮ್ಮ. ನನಗೆ ಅಷ್ಟೇ ಫಿಕ್ಸು ಕಣಮ್ಮ. ಫುಲ್ಲು ಮೋಸ ಮಾಡ್ಬಿಟ್ಟ ಕಣಮ್ಮ, ಮೋಸ ಮಾಡ್ಬಿಟ್ಟ.